ನಾವು ಡಾಟಾ ಕಾಲಮ್ನ ಸೆಲೆಕ್ಟ್ ಮಾಡಿ ಡಾಟಾ ಟ್ಯಾಬಲ್ಲಿ ಹೋಗಿ ಸಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆದರೂ ನನಗೆ ಡಾಟಾ ಅನ್ನೋದನ್ನು ಸಾರ್ಟ್ ಮಾಡ್ಬೋದು, ಅಥವಾ ಅದಕ್ಕೆ ಇನ್ನೊಂದು ಶಾರ್ಟ್ಕಟ್ ಬಂದ್ಬಿಟ್ಟು ಹೋಮಲ್ಲೇ ಆದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಡಾಟಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅನ್ನೋದಿದೆಯಲ್ಲ ಅದರೊಳಗೆ ಕಸ್ಟಮ್ ಸಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಕಸ್ಟಮೈಸ್ ಆಗಿ ಸಾರ್ಟ್ ಅನ್ನೋದನ್ನು ಅಪ್ಲೈ ಮಾಡ್ಬೋದು. ಅಥವಾ ಆಲ್ಟ್ ಡಿ ಎಸ್ ಶಾರ್ಟ್ಕಟ್ ಬಂದ್ಬಿಟ್ಟು ಆಲ್ಟ್ ಡಿ ಎಸ್ ಪ್ರೆಸ್ ಮಾಡಿದ್ರೆ ನನಗೆ ಡಾಟಾ ಸಾರ್ಟ್ ಅನ್ನೋ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಈಗ ಫಸ್ಟಿಗೆ ನಾನು ಆಲ್ಟ್ ಡಿ ಎಸ್ ಪ್ರೆಸ್ ಮಾಡಿದ್ರೆ ನನಗೆ ಸಾರ್ಟ್ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಆ್ಯಡ್ ಲೆವೆಲ್ ತೋರಿಸ್ತಾ ಇದೆ, ಡಿಲೀಟ್ ಲೆವೆಲ್ ತೋರಿಸ್ತಾ ಇದೆ, ಕಾಪಿ ಲೆವೆಲ್ ತೋರಿಸ್ತಾ ಇದೆ. ಆ್ಯಡ್ ಲೆವೆಲ್ ಕೊಟ್ಟರೆ ಮಲ್ಟಿಪಲ್ ಲೆವೆಲ್ಸ್ನ ಅಂದರೆ ಮಲ್ಟಿಪಲ್ ಆಗಿ ನಾವು ಸಾರ್ಟಿಂಗ್ನ ಅಪ್ಲೈ ಮಾಡ್ಬೋದು. ಡಿಲೀಟ್ ಲೆವೆಲ್ ಕೊಟ್ಟರೆ ಆ ಲೆವೆಲನ್ನು ಡಿಲೀಟ್ ಆಗುತ್ತೆ. ಕಾಪಿ ಲೆವೆಲ್ ಕೊಟ್ಟರೆ ಸೇಮ್, ಸಪೋಸ್ ಯಾವುದೋ ಒಂದು ಲೆವೆಲ್ನ ಸೆಲೆಕ್ಟ್ ಮಾಡಿ ನಾನು ಕಾಪಿ ಲೆವೆಲ್ ಕೊಟ್ಟರೆ ಅದೇ ಸೇಮ್ ಲೆವೆಲೇ ಇನ್ನೊಂದ್ಸರಿ ಕಾಪಿ ಆಗುತ್ತೆ. ಈಗ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಆದರೂ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಅದೇ ಥರ ಆಪ್ಷನ್ಸ್ ಇದೆ. ಆಪ್ಷನ್ಸಲ್ಲಿ ಕೇಸ್ ಸೆನ್ಸಿಟಿವ್ ಅಂತ ಇದೆ. ಕೇಸ್ ಸೆನ್ಸಿಟಿವ್ ಬಂದ್ಬಿಟ್ಟು ಸಪೋಸ್ ನಮಗೆ ಅಪ್ಪರ್ ಕೇಸಲ್ಲಿರೋದು ಇದೆ, ಲೋಯರ್ ಕೇಸಲ್ಲಿರೋದು ಇದೆ. ಲೋಯರ್ ಕೇಸಲ್ಲಿರೋದು ಫಸ್ಟಿಗೆ ಬರುತ್ತೆ, ಕೇಸ್ ಸೆನ್ಸಿಟಿವ್ ಸೆಲೆಕ್ಟ್ ಮಾಡಿದ್ದೀವಿ. ಅಪ್ಪರ್ ಕೇಸಲ್ಲಿರೋದು ಲಾಸ್ಟಲ್ಲಿ ಸಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಸಾರ್ಟ್ ಫ್ರಮ್ ಟಾಪ್ ಟು ಬಾಟಮ್ ಮತ್ತು ಲೆಫ್ಟ್ ಟು ರೈಟ್ ಅಂತ ಇದೆ. ಟಾಪ್ ಟು ಬಾಟಮ್ ಪ್ರೆಸ್ ಮಾಡೋದು ನನಗೆ ಮೇಲಿಂದ ಕೆಳಗಡೆವರೆಗೂ ನನಗೆ ಸಾರ್ಟಿಂಗ್ ಅನ್ನೋದಾಗುತ್ತೆ. ಅದೇ ನಾನು ಲೆಫ್ಟ್ ಟು ರೈಟ್ ಕೊಟ್ಟರೆ ರೋಸಲ್ಲಿ ನನಗೆ ಒಂದೇ ರೋ ಅಲ್ಲಿ ಸಾರ್ಟ್ ಅನ್ನೋದು ಡಾಟಾನ ಸಾರ್ಟ್ ಆಗುತ್ತೆ. ನೆಕ್ಸ್ಟ್ ಮೈ ಹೆಡರ್, ಮೈ ಡಾಟಾ ಹೆಡರ್ ಅಂತಿದೆಯಲ್ಲ, ಮೈ ಡಾಟಾ ಹೆಡರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಹೆಡರ್ ಅನ್ನೋದನ್ನು ಕನ್ಸಿಡರ್ ಆಗುತ್ತೆ. ಈಗ ನನಗೆ ನೇಮ್ಸ್, ಡೆಸಿಗ್ನೇಷನ್ ಮತ್ತು ಡೇಟ್ ಆಫ್ ಜಾಯಿನಿಂಗ್ ಅನ್ನು 3 ಹೆಡರ್ಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದೇ ಥರ ನಾನು ಅನ್ಸೆಲೆಕ್ಟ್ ಮಾಡಿದ್ರೆ ನನಗೆ ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ ಅನ್ನೋದು ಕಾಲಮ್ಸ್ಗೆ ಇರೋ ನೇಮ್ನ ತೋರಿಸ್ತೀನಿ. ಈಗ ನನಗೆ ನನ್ನ ಹೆಡರ್ ಇದೆಲ್ಲ, ಹಂಗಾಗಿ ನಾನು ಹೆಡರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ನೇಮ್ ಪ್ರಕಾರವಾಗಿ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲ್ ಕಲರ್ ಜೊತೆಗೂ ನಾವು ಸಾರ್ಟ್ ಅನ್ನೋದು ಮಾಡ್ಬೋದು. ನೆಕ್ಸ್ಟ್ ಫಾಂಟ್ ಕಲರ್ ಜೊತೆಗೂ ಸಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಸೆಲ್ ಐಕಾನ್ ಜೊತೆಗೂ ಸಾರ್ಟ್ ಮಾಡ್ಬೋದು. ಈಗ ನಾನು ನೇಮ್ಸ್ನ ಸೆಲೆಕ್ಟ್ ಮಾಡಿ ವ್ಯಾಲ್ಯೂ ಜೊತೆಗೆ ನಾನು ಅಸೆಂಡಿಂಗ್ ಆರ್ಡ್ರಲ್ಲಿ ಡಾಟಾನ ಸಾರ್ಟ್ ಮಾಡ್ಬೇಕಂತಿದ್ದೀನಿ. ಈಗ ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಡಾಟಾ ಅನ್ನೋದು ಸಾರ್ಟ್ ಆಯಿತು. ಅದು ಡಾಟಾ ಸಾರ್ಟ್ ಕೊಟ್ಟಿರೋದ್ರಿಂದ ನನಗೆ ಅದಕ್ಕೆ ಸಂಬಂಧಪಟ್ಟ ಡಾಟಾ ಅನ್ನೋದನ್ನು ಕರೆಸ್ಪಾಂಡೆಂಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ಥರ ಆಲ್ಟ್ ಡಿ ಎಸ್ ಕೊಟ್ಟು ಮಲ್ಟಿಪಲ್ ಲೆವೆಲ್ಸಲ್ಲಿ ಆ ಥರ ನೋಡೋದು. ಆ್ಯಡ್ ಲೆವೆಲ್ ಕೊಡ್ತೀನಿ. ಈಗ ನನಗೆ ನೇಮ್ನಲ್ಲಿ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಇರಲಿ, ಮತ್ತು ಡೆಸಿಗ್ನೇಷನಲ್ಲಿ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಅಂದರೆ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಇದ್ದರೆ ಲೋಯರ್ ಟು ಅಪ್ಪರ್ ಕೇಸಲ್ಲಿ ಬರೋಂಗೆ ನನಗೆ ಓಕೆ ಕೊಟ್ಟರೆ ನನಗೆ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಅನ್ನೋದು ಡೆಸಿಗ್ನೇಷನ್ ಜೊತೆಗೆ ನನಗೆ ಡಾಟಾ ಅನ್ನೋದು ಸಾರ್ಟ್ ಆಯಿತು. ಅದೇ ಥರ ಕೇಸ್ ಸೆನ್ಸಿಟಿವ್ ಆ ಥರ ಮಾಡೋದು. ಡಿಲೀಟ್ ಲೆವೆಲ್ ಕೊಡ್ತೀನಿ. ಡೆಸ್ಟಿನೇಷನ್ ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಡೆಸಿಗ್ನೇಷನ್ ಅನ್ನೋದನ್ನ ಆಪ್ಷನ್ನಲ್ಲಿ ಕೇಸ್ ಸೆನ್ಸಿಟಿವ್ ಸೆಲೆಕ್ಟ್ ಮಾಡಿ ನಾನು ಓಕೆ ಪ್ರೆಸ್ ಮಾಡಿದ್ರೆ ನೋಡ್ರಿ ಇಲ್ಲಿ ನನಗೀಗ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಮೇಲ್ ಬಂದಿದೆ. ಫಸ್ಟು ಕ್ಯಾಪ್ಸಲ್ಲಿರೋ ಮೇಲ್ಗಡೆ ಬಂದಿದೆ. ನೆಕ್ಸ್ಟು ಲೋಯರ್ ಕೇಸಲ್ಲಿರೋದೆಲ್ಲ ಕೆಳಗಡೆ ಬಂದಿದೆ. ನೆಕ್ಸ್ಟ್ ಅದೇ ಥರ ಲೆಫ್ಟ್ ಟು ರೈಟ್ ಯಾವ ಥರ ಯೂಸ್ ಮಾಡೋದು, ಒಂದು ಕಾಪಿ ಮಾಡಿಕೊಂಡು ನಾನು ಬೇರೆ ಕಡೆ ಪೇಸ್ಟ್ ಮಾಡಿ ಆಲ್ಟ್ ಡಿ ಎಸ್ ಪ್ರೆಸ್ ಮಾಡ್ತೀನಿ. ಆಪ್ಷನ್ಸಲ್ಲಿ ನನಗೆ ಕೇಸ್ ಸೆನ್ಸಿಟಿವ್ ತೆಗಿತೀನಿ. ಲೆಫ್ಟ್ ಟು ರೈಟ್ ಕೊಟ್ಟು ಓಕೆ ಕೊಡ್ತೀನಿ. ನನಗೆ ರೋ ಬಂದ್ಬಿಟ್ಟು ನಾನು ಟೈಪ್ ಮಾಡಿರೋ ಡಾಟಾ ಬಂದ್ಬಿಟ್ಟು 15th ರೋ 15 ಅನ್ನೋದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನನಗೆ ಡಾಟಾ ಅನ್ನೋದು A to Z ನನಗೆ ಅಸೆಂಡಿಂಗಲ್ಲಿ ಡಾಟಾ ಅನ್ನೋದು ಸಾರ್ಟ್ ಆಗಿದೆ. ಈ ಥರ ನಾವು ಡಾಟಾ ಸಾರ್ಟ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಲೆವೆಲ್ಸನ್ನು ಮಾಡ್ಬೋದು. ನೆಕ್ಸ್ಟು ಲೆಫ್ಟ್ ಟು ರೈಟ್ ಮತ್ತು ರೈಟ್ ಟು ಲೆಫ್ಟ್ ಮಾಡ್ಬೋದು. ನೆಕ್ಸ್ಟ್ ಅದೇ ಥರ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಮಾಡ್ಬೋದು. ಮತ್ತು ಕೇಸ್ ಸೆನ್ಸಿಟಿವ್ ಕೂಡ ಆರಾಮಾಗಿ ಈ ಥರ ಸಾರ್ಟ್ ಮಾಡ್ಕೊಬೋದು ಡಾಟಾ.